ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಬೆಳವಣಿಗೆಗಳು ಮತ್ತೆ ಶುರುವಾಗಿದ್ದಾವೆ. ಈ ಡಿನ್ನರ್ ಮೀಟಿಂಗು ಕಂಟಿನ್ಯೂ ಆಗಿದೆ. ಅಹಿಂದ ನಾಯಕತ್ವಕ್ಕಾಗಿ ಸತೀಶ್ ಜಾರಕಿಹೊಳಿ ದಿನಕ್ಕೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಪ್ರಮುಖವಾದಂಥ ಸಭೆಯಾಗಿದೆ. ಸಭೆ ಅನ್ನೋದಕ್ಕಿಂತ ಡಿನ್ನರ್ ಮೀಟಿಂಗ್ ಆಗಿದೆ. ಈ ಡಿನ್ನರ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಸೇರಿ ಅಹಿಂದ ವರ್ಗದ ಪ್ರಮುಖರು ಭಾಗಿಯಾಗಿದ್ದರು. ಪ್ರಮುಖ ಸಚಿವರು ಅವರು ಕೊಟ್ಟಂತ ಸಲಹೆ, ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡಬೇಡಿ, ಅಂತ ಪರಿಸ್ಥಿತಿ ಬಂದ್ರೆ ಅಹಿಂದ ಕಾರ್ಡ್ ಅನ್ನು ಪ್ಲೇ ಮಾಡಿ ಅಂತ, ಅಹಿಂದ ಅಸ್ತ್ರವನ್ನ ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ಸಿಎಂಗೆ ಕೊಟ್ಟಿರುವಂತ ಸಲಹೆ ಇದು. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಪೊನ್ನಣ್ಣ ಸೇರಿ ಪ್ರಮುಖ ಸಚಿವರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತ ಡಿನ್ನರ್ ಮೀಟಿಂಗ್, ಔತಣಕೂಟದ ದೃಶ್ಯಗಳು, ಅದಕ್ಕೆ ಸಿಎಂ ಬರ್ತಾ ಇರುವಂತ ದೃಶ್ಯ ಇದು. ಯಾರೆಲ್ಲ ಭಾಗಿಯಾದರು ಸಭೆಯಲ್ಲಿ ಎನ್ನುವಂಥ ಡೀಟೇಲ್ ಅನ್ನ ಕೂಡ ನೀವು ನೋಡಿದಿರಿ. ಈ ಡಿನ್ನರ್ಗೆ ಭಾಗಿಯಾದಂಥವ್ರು ಯಾರೆಲ್ಲ? ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಮಹದೇವಪ್ಪ ಸೇರಿ ಪ್ರಮುಖರು ಈ ಮೀಟಿಂಗ್ ಅಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ರು. ಈ ಸಭೆಯಲ್ಲಿ ಪ್ರಮುಖ ವಿಚಾರಗಳು ಚರ್ಚೆಯಾಗಿದ್ದಾವೆ. ಅಧಿವೇಶನ ಮುಗಿಯುತ್ತಾ ಬಂತು. ಅಧಿವೇಶನದ ನಂತರ ರಿಯಲ್ ಹಂಗಾಮ ಸ್ಟಾರ್ಟ್ ಆಗತ್ತೆ ಕುರ್ಚಿ ವಿಚಾರಕ್ಕೆ ಸಂಬಂಧಿಸಿದಂತೆ. ಆಗ ನಮ್ಮ ನಿಲುವು ಮತ್ತು ನಿರ್ಧಾರಗಳು ಏನಿರಬೇಕು, ಯಾವ ರೀತಿ ಕುರ್ಚಿ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು, ಇದೆಲ್ಲವೂ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಅನ್ನುವಂಥ ಮಾಹಿತಿ. ಪೊನ್ನಣ್ಣ ಅವರು ಆಗಮಿಸಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂಗೆ ಸಚಿವರು ಹಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಔತಣಕೂಟದಲ್ಲಿ ಅಹಿಂದ ನಾಯಕತ್ವದ ಬಗ್ಗೆ ಚರ್ಚೆಯಾಗಿದೆ. 2026ರ ಜನವರಿಯಲ್ಲಿ ಅಹಿಂದ ಸಮಾವೇಶ ಮಾಡುವಂತ ಸಲಹೆಯನ್ನ ಕೂಡ ಸಚಿವರುಗಳು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಅಹಿಂದ ಸಮಾವೇಶವನ್ನು ಮಾಡಿ ಲಕ್ಷಾಂತರ ಜನರನ್ನ ಸೇರಿಸುವಂತ ಪ್ರಯತ್ನ ಮಾಡೋಣ, ಜನ ಸಿಎಂ ಪರ ಇದ್ದಾರೆ ಅನ್ನುವಂಥ ಸಂದೇಶ ರವಾನಿಸೋಣ ಅನ್ನೋ ಸಲಹೆಯನ್ನ ಈ ಡಿನ್ನರ್ ಮೀಟಿಂಗ್ನಲ್ಲಿ ಅಲ್ಲಿದ್ದಂಥ ಸಚಿವರು ಸಿಎಂಗೆ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ಒಂದು ವೇಳೆ ಬದಲಾವಣೆ ಅಂತ ವಿಚಾರ ಬಂದ್ರೆ ಅಹಿಂದ ದಾಳವನ್ನು ಉರುಳಿಸೋಣ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸಿದರೆ ಅಹಿಂದ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಕಾಂಗ್ರೆಸ್ನ ಜೊತೆಗೆ ಸಾಲಿಡ್ ಆಗಿ ನಿಂತಿರುವಂತ ವೋಟ್ ಬ್ಯಾಂಕ್ ಅದು. ಆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆದ್ರೆ ಕಾಂಗ್ರೆಸ್ನ ಭವಿಷ್ಯಕ್ಕೆ ಸಮಸ್ಯೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳನ್ನ ಬದಲಾಯಿಸಬಾರದು ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಸಚಿವರು ಸಿಎಂಗೆ ಸಲಹೆ ಕೊಟ್ಟಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.